ನಮಸ್ತೆ ಎಲ್ಲರಿಗೂ. ಇವತ್ತಿನ ರೀಡಿಂಗ್ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ. ಓಕೆ, ಇವತ್ತಿನ ರೀಡಿಂಗ್ ನೋಡೋಣ. ಇವತ್ತಿನ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ಅಥವಾ ಇಲ್ವಾ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ನೋಡೋಣ ಇವತ್ತಿನ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವ ಸಂದೇಶ ಯೂನಿವರ್ಸ್ ಕೊಡ್ತಾರೆ, ನಮ್ಮ ರಿಲೇಶನ್ಶಿಪ್ಪಿಗೆ ಯಾವೆಲ್ಲ ಸಂದೇಶ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಸ್ಟ್ರೆಂತ್ ಮತ್ತೆ 9 ಆಫ್ ಪೆಂಟಿಕಲ್, 8 ಆಫ್ ಕಪ್ಸ್, 6 ಆಫ್ ಸಾರ್ಡ್ಸ್, ಲವರ್ಸ್, ದ ಲವರ್ಸ್. ಇಲ್ಲಿ ಕಾರ್ಡ್ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಪ್ಪಾ, ನಿಮ್ ರಿಲೇಶನ್ಶಿಪ್ ಅಲ್ಲಿ ನೀವು ಯೋಚನೆ ಮಾಡ್ತಾ ಇರುವಂತೆ ನಿಮ್ಮ ಹಸ್ಬೆಂಡ್ ಆಗ್ಲಿ, ವೈಫ್ ಆಗಿರ್ಲಿ, ಅಥವಾ ನಿಮ್ಮ ಲವರ್ಸ್ ಆಗಿರ್ಲಿ, ಅಥವಾ ನೀವು ರಿಲೇಶನ್ಶಿಪ್ ಇಟ್ಕೊಂಡಿದ್ರೆ ಅವ್ರ ವಿಚಾರದಲ್ಲಾಗ್ಲಿ, ನೀವು ಅನ್ಕೊಂಡ್ ನಿಮ್ಮ ವ್ಯಕ್ತಿಗಳು ನಿಮ್ಮನ್ನ ನೀವು ಅವ್ರ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅದು ತಪ್ಪು. ಅಂದ್ರೆ ನೀವು ಅವ್ರ ಬಗ್ಗೆ ಡೌಟ್ ಪಡ್ತಾ ಇರ್ಬೋದು. ನಿಮ್ಮ ವಿಚಾರದಲ್ಲಿ ನೀವು ನಿಮಗೆ ಅವರು ತೋರಿಸುವಂತಹ ಪ್ರೀತಿಯಲ್ಲಿ ಕಡಿಮೆ ಆಗಿರಬಹುದು. ಬಟ್ ನೀವು ಡೌಟ್ ಪಡುವಂತಹ ನಿಮ್ಮ ಹಸ್ಬೆಂಡ್ ಆಗ್ಲಿ, ವೈಫ್ ಆಗ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಾಗ್ಲಿ, ಅಥವಾ ಬಾಯ್ ಫ್ರೆಂಡ್ ಆಗ್ಲಿ, ಅಥವಾ ಈಗ ನೀವು ಏನೋ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿ ಜೊತೆ ನೀವು ಮಾತ್ ಬಿಟ್ಟಿರ್ಬೋದು, ಅಥವಾ ಏನೇ ಒಂದ್ ಮಾಡಿರ್ಬೋದು. ಬಟ್ ನೀವು ಅವ್ರ ಬಗ್ಗೆ ಏನ್ ಮಾಡ್ತಾ ಇದ್ದೀರಾ, ಡೌಟ್ ಪಡ್ತಾ ಇದ್ದೀರಾ. ಬಟ್ ನೀವ್ ಅನ್ಕೊಂಡಂಗೆ ಆ ವ್ಯಕ್ತಿ ಯಾವುದೇ ತರಹ ರಿಲೇಶನ್ಶಿಪ್ ಅಲ್ಲಿ ಇಲ್ಲ, ಯಾವುದೇ ತರಹ ನಿಮ್ಮ ಮಧ್ಯೆ ಯಾವ ವ್ಯಕ್ತಿಗಳು ಬಂದಿಲ್ಲ. ಇರಬಹುದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ಬೇರೆ ಏನೇ ಅವ್ರ ಬಗ್ಗೆ ಅವರು ನಿಮ್ಮ ಜೊತೆ ಅವ್ರ ಜೊತೆ ಅವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ರಿಲೇಶನ್ಶಿಪ್ ಆಗಿರ್ಬೇಕು ಅಂತ ಅನ್ಸಲ್ಲ. ಯಾಕೆಂದ್ರೆ ಈಗ ನಾವು ಒಬ್ರ ಜೊತೆ ಮಾತಾಡ್ತೇವೆ ಅಂದ್ರೆ ಅದೇ ದೃಷ್ಟಿ ಇರಲ್ಲ, ಒಬ್ಬೊಬ್ರದ್ದು ಒಂದೊಂದರ ದೃಷ್ಟಿ ಇರುತ್ತೆ ಅಲ್ವಾ. ಆ ದೃಷ್ಟಿ ನೀವು ಯೋಚನೆ ಮಾಡುವಂತಹ ವ್ಯಕ್ತಿ ಅಂದ್ರೆ ನೀವು ಯಾರ ಬಗ್ಗೆ ಡೌಟ್ ಪಡ್ತಾ ಇದ್ದೀರಾ, ಯಾರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ, ಅವರು ಆ ತರ ಇಲ್ಲ ಅಂತ ಹೇಳಿ ಈ ಕಾರ್ಡ್ ತೋರಿಸ್ತಾ ಇದೆ. ನೀವು ಏನೇ ಅನ್ಕೊಂಡಿರ್ಬೋದು, ನೀವು ನಿಮ್ಮ ವ್ಯಕ್ತಿತ್ವ ಅಂದ್ರೆ ನಿಮ್ಮವರ ಬಗ್ಗೆ ನೀವು ತಾಳ್ಮೆಯಿಂದ ಕುಂತು ಯೋಚನೆ ಮಾಡಿದ್ರೆ, ಅವರಿಗೆ ನೀವು ಟೈಮ್ ಕೊಟ್ರೆ, ಅವರು ನಿಮಗ್ ಟೈಮ್ ಕೊಟ್ರೆ ಎಲ್ಲದೂ ಸರಿ ಹೋಗುತ್ತೆ. ಯಾಕಂದ್ರೆ ಈಗ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ನಾವು ಅನ್ಕೊಂಡಾಗ ಈಗ ನಮ್ಮ ಮಧ್ಯೆ ಯಾರೋ ಬಂದಿದಾರಪ್ಪ, ಅದ್ರಿಂದ ನಮಗೆ ಪ್ರೀತಿ ಕಡಿಮೆ ಆಯ್ತು ಅಂತ ನಾವ್ ಅಂತ ಇರ್ತೀವಿ. ಅವ್ರು ನನಗೆ ಪ್ರೀತಿ ತೋರಿಸ್ತಾ ಇಲ್ಲ, ಅವ್ರು ನನಗೇನು ಇದು ಮಾಡ್ತಾ ಇಲ್ಲ. ಹಾಗಂದಾಗ ಆ ಟೈಮ್ ಅಲ್ಲಿ ನಮ್ಮ ಮನ್ಸು ಹೇಳುತ್ತೆ, ನಮ್ಮ ಮನ್ಸು ಇಲ್ಲ ಒಂದ್ ತರದಲ್ಲ ಎಲ್ಲಾ ತರದಲ್ಲೂ ಯೋಚನೆ ಮಾಡ್ತಾ ಇರುತ್ತೆ. ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನಾವು ಅದನ್ನ ಮನಸ್ಥಿತಿಯಿಂದ ತಾಳ್ಮೆಯಿಂದ ಕುಂತು ವಿಚಾರ ಮಾಡಿದಾಗ ಅವ್ರ ಬಗ್ಗೆ ನೀವು ಹಳೇದಾಗಿರ್ಬೋದು ಅಥವಾ ಹೊಸದಾಗಿರ್ಬೋದು, ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಸ್ವಲ್ಪ ಮಟ್ಟಿಗೆ ಅವರ ವಿಚಾರ ಏನು ಅಂದ್ರೆ ಅವ್ರು ಎಲ್ಲಿ ಹೋದ್ರು, ಅವ್ರು ಎಲ್ಲಿ ಬಂದ್ರು, ಅವ್ರು ಏನ್ ಮಾಡ್ತಾ ಇದ್ರು, ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ಅಥವಾ ನೀವಾದ್ರೂ ಅವರಿಗೆ ಅವ್ರು ಬಂದ ತಕ್ಷಣ ನಿಮ್ಮ ಮನೆಗೆ ಹಸ್ಬೆಂಡ್ ಆಗಿರ್ಲಿ, ವೈಫ್ ಆಗಿರ್ಬೋದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಆಗಿರ್ಲಿ, ಅವ್ರು ಬಂದ ತಕ್ಷಣ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿದ್ರೆ ಅವರು ಸಹಿತ ನಿಮ್ ಜೊತೆ ಪ್ರೀತಿಯಿಂದ ಇರ್ತಾರೆ ಅನ್ನೋದೊಂದು. ಏಕೆಂದ್ರೆ ಅವ್ರ ಮನ್ಸಲ್ಲಿ ಯಾವುದೇ ತರಹ ಕಲ್ಮಶ ಇಲ್ಲ, ಅವರು ನಿಜವಾಗ್ಲೂ ನಿಮ್ಮ ಜೊತೆ ತುಂಬಾ ಪ್ರೀತಿಯಿಂದಾನೇ ಇದ್ದಾರೆ. ಇದ್ರೂ ಸಹಿತ ಅವರು ನೀವು ಯೋಚನೆ ಮಾಡೋ ತರ ಇಲ್ಲ. ಯಾಕೆಂದ್ರೆ ಇಲ್ಲಿ ತೋರಿಸ್ತಾ ಇದೆ ಎಸ್ ಅಂತ ತೋರಿಸ್ತಾ ಇದೆ. ಯಾವುದೇ ತರದ ಸಮಸ್ಯೆ ನಿಮ್ಮಲ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೇ ಸಮಸ್ಯೆ ಬಂದಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಬಾಯ್ ಫ್ರೆಂಡ್ ಅಥವಾ ಬೇರೆ ಏನೇ ಇರ್ಬೋದು, ನಾವೇನೋ ಜಗಳ ಮಾಡ್ತಿರ್ಬೋದು, ಅಥವಾ ಏನೇ ಒಂದು ಸಮಸ್ಯೆ ಮಾಡ್ಕೊಂಡಿರ್ಬೋದು. ತಾತ್ಕಾಲಿಕ ಅದೆಲ್ಲ, ಅದು ನಾವು ಏನೇ ಒಂದ್ ಜಗಳ ಮಾಡ್ತೇವೋ ಅಥವಾ ಯಾರೋ ನಮಗೆ ಇದು ಮಾಡ್ತಾರೋ. ನೀವು ಈಗ ಹೆಣ್ಮಕ್ಳು ಏನಂದ್ರೆ, ಗಂಡ್ ಮಕ್ಳಾಗಿರ್ಬೋದು ಹೆಣ್ಮಕ್ಳಿಗೆ ನಾವ್ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೇವೆ ಅಂದ್ರೆ ಯಾರೋ ಒಬ್ರು ಬಂದ್ರು ಅವ್ರ ಹತ್ರ ಮಾತಾಡ್ತಾ ಇದಾರೆ ಅಂತ ಅನ್ಕೊಂಡ್ರೆ ಆಗ ನಾವ್ ಏನ್ ಮಾಡ್ತೀವಿ, ನನ್ ಬಿಟ್ರು ನನ್ ಜೊತೆ ಸರಿಯಾಗಿ ಮಾತಾಡ್ತಾರ, ಅವ್ರ ಜೊತೆ ಚೆನ್ನಾಗ್ ಮಾತಾಡ್ತಾ ಇದಾರೆ. ಈಗ ಹೊರಗಿನರೇ ಬೇರೆ, ಮನೆಗಿದ್ದರೇ ಬೇರೆ.
ಹೊರಗಿನವ್ರು ಬಂದ್ರು ಅಂದ್ರೆ ಎಲ್ಲರೂ ಅವ್ರ ಜೊತೆ ನಗ್ನಗ್ತಾ ಮಾತಾಡ್ಲೇಬೇಕಾಗುತ್ತೆ. ಈಗ ನಮ್ ಮನೆಯಲ್ಲಿ ಅಂದ್ರೆ ನಮ್ ಜೊತೆ ಇದ್ದಂಗೆ ಅವ್ರ ಜೊತೆಗೆ ಇರಕ್ ಆಗಲ್ಲಲ್ಲ. ಈಗ ಅವ್ರು ಬಂದ್ರು ಹೋದ್ರು, ಅವರಿಂದ ಯಾವ್ದೇ ತರ ನಿರೀಕ್ಷೆ ಇಲ್ಲ. ನಾವೇನು ಅನ್ಕೊಂತೀವಿ, ನಮ್ ಜೊತೆ ಚೆನ್ನಾಗ್ ಮಾತಾಡ್ತಾ ಇಲ್ಲ, ನಮ್ ಜೊತೆ ಚೆನ್ನಾಗಿಲ್ಲ, ನಮಗೆ ಈ ತರ ಮಾಡ್ತಾರ, ಅವ್ರಾದ್ರೆ ಹೀಗಿದ್ದಾರೆ, ಈ ತರ ನಮ್ಮ ಮನಸ್ಥಿತಿ, ನಮ್ಮ ಮನ್ಸು ಹೇಳ್ತಾ ಇರುತ್ತೆ. ಆಗ ನಾವು ಆ ಮನಸ್ಸನ್ನ ಕಂಟ್ರೋಲ್ ತಗೋಬೇಕು. ಇಲ್ಲಿ ಹೇಳ್ತಾ ಇದಾರೆ ಕಂಟ್ರೋಲ್ ಯುವರ್ ಸೆಲ್ಫ್, ಅಂದ್ರೆ ನಮ್ಮ ಸೆಲ್ಫ್ ನಾವು ಕಂಟ್ರೋಲ್ ಮಾಡ್ಕೋಬೇಕು, ನಮ್ಮ ಬಾಡಿನ ನಾವು ಹಿಡಿತದಲ್ಲಿ ಇಟ್ಕೋಬೇಕು. ಆ ತರ ಏನಾದ್ರೂ ನಮಗೆ ಬಂತು, ನೆಗೆಟಿವ್ ಥಿಂಕಿಂಗ್ ಬಂತು ಅಂದ್ರೆ ಇದು ಮಾಡ್ರಿ, ಅದನ್ನ ಕ್ಯಾನ್ಸಲ್ ಅಂತ ಅನ್ಕೋಬೇಡಿ. ಯಾಕಂದ್ರೆ ಈಗ ನಮ್ಮ ಮನ್ಸಲ್ಲಿ ನೂರಾರು ಯೋಚನೆಗಳು ಬರ್ತವೆ. ಆ ನೂರಾರು ಯೋಚನೆಗಳನ್ನ ನಾವು ಯೋಚನೆ ಮಾಡ್ತಾ ಕೂತೀವಿ ಅಂದ್ರೆ ನಮ್ಮ ರಿಲೇಶನ್ಶಿಪ್ ಹಾಳಾಗುತ್ತೆ, ನಮ್ಮ ಸ್ಟ್ರೆಂತ್ ಹಾಳಾಗುತ್ತೆ, ನಮ್ಮ ಹಿಡಿತ ಹಾಳಾಗುತ್ತೆ. ಅದನ್ನ ನಾವು ಕಂಟ್ರೋಲ್ ನಲ್ಲಿ ಇಟ್ಕೊಂಡಿವಿ ಅಂದ್ರೆ ಯಾವುದೇ ತರಹ ರಿಲೇಶನ್ಶಿಪ್ ಅಲ್ಲಿ ಏನು ಸಮಸ್ಯೆ ಬರೋಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇದು 9 ಆಫ್ ಪೆಂಟಿಕಲ್ ಅಂದ್ರೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಈ ತರನು ನೀವು ಯೋಚನೆ ಮಾಡ್ತಿರಬಹುದು. ಅಂದ್ರೆ ಯಾವ ತರ ಅಂದ್ರೆ ಈಗ ನಿಮ್ಮ ರಿಲೇಶನ್, ನೀವು ನಿಮ್ಮ ಯಜಮಾನರು ತುಂಬಾನೇ ಸ್ಯಾಲ್ರಿ ತಗೊಂತ ಇರ್ಬೋದು, ಹಣದ ವಿಚಾರದಲ್ಲಿ ತುಂಬಾ ದೊಡ್ಡ ಆಸ್ತಿವಂತರಾಗಿರ್ಬೋದು, ಅಥವಾ ತುಂಬಾ ವ್ಯಕ್ತಿತ್ವ ಒಳ್ಳೆ ಕೆಲಸದಲ್ಲಿ ಇರಬಹುದು, ಅವ್ರ ಹಣದಲ್ಲಿ ಯಾವುದೇ ತರ ಸಮಸ್ಯೆ ಇಲ್ಲದೆ ಇರ್ಬೋದು. ಅದೇನ್ ಅನ್ಸುತ್ತೆ ನಿಮಗೆ, ಯಾವ ತರ ಈಗ ಇಲ್ಲಿ ಹೇಳಿದ್ನಲ್ಲ ಅದೇ ತರ ನೀವು ಡೌಟ್ ಪಟ್ಟಾಗ, ಇಲ್ಲ ಅವರು ನನಗೆ ಈ ತರ ಖರ್ಚು ಮಾಡ್ತಿದ್ರು, ನನಗೆ ಹಿಂಗ್ ಮಾಡ್ತಿದ್ರು, ನನಗೆ ಈ ಸರಿ ನನಗೆ ಅದು ಕೊಡಿಸ್ತಾ ಇಲ್ಲ, ನನಗೆ ಇದು ಕೊಡಿಸ್ತಾ ಇಲ್ಲ, ನನಗೆ ಇನ್ನು ಏನೋ ಬೇಕಿತ್ತು ಅದ್ ಯಾವ್ದು ನನಗೆ ಸಿಗ್ತಾ ಇಲ್ಲ, ಈಗ ಅವ್ರು ಯಾರೋ ಬಂದಿದ್ದಾರೆ, ಅವ್ರ ಜೊತೆ ತುಂಬಾ ಚೆನ್ನಾಗ್ ಮಾತಾಡ್ತಾ ಇದಾರೆ, ಅವ್ರ ಜೊತೆ ತುಂಬಾ ಚೆನ್ನಾಗಿದ್ದಾರೆ, ನನ್ನಿಂದ ಅವರೆಲ್ಲನೂ ತಗೋತಾ ಇದ್ದಾರೆ. ಈ ತರ ಗಿಲ್ಟ್ ಅಂದ್ರೆ ಒಂಥರ ಮನ್ಸಿಗೆ ಒಂಥರ ಒಬ್ರ ಜೊತೆ ಚೆನ್ನಾಗಿದ್ದಾರೆ, ಒಬ್ರ ಜೊತೆ ಇದು ಇದ್ದಾರೆ ಅಂತ ಅಂದಾಗ ನಾವೇನು ಅಂತೀವಿ, ಒಂಥರ ಹೊಟ್ಟೆ ಕಿಚ್ಚು ಅಂತಾರಲ್ಲ, ಆ ತರ ನಾವ್ ಅವ್ರ ಬಗ್ಗೆ ಇದು ಮಾಡ್ತೀವಿ. ಆ ತರ ನಾವ್ ಫೀಲಿಂಗ್ ಇಟ್ಕೊಂತೀವಿ. ಆ ತರ ಫೀಲಿಂಗ್ ಇಟ್ಕೊಂಡಾಗ ನಮ್ಮ ಮನ್ಸು ನಮ್ಮನ್ನೇ ಹಾಳು ಮಾಡ್ತೈತಿ. ಅವ್ರು ಯಾವ್ದೋ ತರ ಇರಲ್ಲ, ಅವ್ರು ಸ್ವತಂತ್ರವಾಗಿರ್ತಾರೆ, ನಿಮ್ ಜೊತೆ ಹೇಗಿರ್ತಾರೋ ಅದೇ ತರನೇ ನಿಮ್ಮನ್ನ ಕಳ್ಕೊಳಕ್ಕಾಗ್ಲಿ, ನಿಮ್ಮನ್ನ ಇದು ಮಾಡಕ್ಕಾಗ್ಲಿ ಅವ್ರು ಇರಲ್ಲ. ನಿಮ್ಮನ್ನ ತುಂಬಾನೇ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾರ, ಅವರು ತುಂಬಾನೇ ಪ್ರೀತಿಯಿಂದ ಇದ್ದಾರೆ ಅವರು. ಬಟ್ ನಾವು ನಮ್ಮ ಮನಸ್ಸನ್ನ ಅವ್ರು ಹಿಂಗಿದಾರ, ಈ ತರ ಮಾಡ್ತಾ ಇದಾರ, ಅವ್ರು ನನ್ ಬಿಟ್ಟು ಹೋಗ್ತಾರ, ಅವ್ರು ನನ್ನಿಂದ ಮಧ್ಯೆ ಬಂದವರು ನನ್ನಿಂದ ಎಲ್ಲ ಕಿತ್ಕೋತಾರ, ಈ ತರ ನಮ್ಮ ಮನಸ್ಥಿತಿ ಬರುತ್ತೆ. ಆ ಟೈಮಲ್ಲಿ ನಾವು ನಮ್ಮ ಮನಸ್ಸನ್ನ, ನಮ್ಮ ಇವನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಐತಿ. ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಬಿಟ್ಬಿಡ್ಬೇಕು, ಅವ್ರನ್ನ ಸ್ವತಂತ್ರವಾಗಿ ಬಿಟ್ಬಿಡ್ಬೇಕು. ಈಗ ನಾವು ಅವ್ರನ್ನ ಸ್ವತಂತ್ರವಾಗಿ ಬಿಟ್ಟಿವಿ ಅಂದ್ರೆ, ನನ್ನ ಫ್ಯಾಮಿಲಿ ನನ್ನ ಎಷ್ಟು ಫ್ರೀಡಮ್ ಆಗಿ ಬಿಟ್ಟಿದ್ದಾರೆ, ನಮ್ನ ಎಷ್ಟು ಇದರಿಂದ ಬಿಟ್ಟಿದ್ದಾರೆ, ನಾನ್ ಅವ್ರಿಗೆ ಮೋಸ ಮಾಡ್ಬಾರ್ದು, ನಾನ್ ಅವ್ರಿಗೆ ಇದು ಮಾಡ್ಬಾರ್ದು, ಆ ತರ ಫೀಲಿಂಗ್ ಬರುತ್ತೆ. ಈಗ ನಾವು ನೀ ಎಲ್ಲಿ ಹೋಗಿದ್ದೆ, ನೀ ಯಾರಿಗ್ ಫೋನ್ ಹಚ್ಚಿದಿ, ನೀ ಯಾರಿಗ್ ಮಾತಾಡ್ದೆ, ನೀ ಯಾರಿಗ್ ಮೆಸೇಜ್ ಮಾಡಿದೆ, ಈ ತರ ಎಲ್ಲ ನಾವ್ ಏನ್ ಕ್ವಶನ್ ಮಾಡ್ತಾವಲ್ಲ, ಆಗ ಎಂತಾರೆ, ನಾನು ಇವ್ರಿಗೆ ಎಷ್ಟು ಪ್ರೀತಿ ತೋರ್ಸಿದ್ರು, ಇವ್ರು ನನ್ನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾರಲ್ಲ, ಇವ್ರು ನನ್ನ ಬಗ್ಗೆ ಡೌಟ್ ಪಡ್ತಾರಲ್ಲ. ಅವಾಗ ನಾವಾಗಿ ಅವರಿಗೆ ಅವರ ತಲೆಯಲ್ಲಿ ಆ ತರ ಫೀಲ್, ಮತ್ತೆ ಥರ್ಡ್ ಪಾರ್ಟಿ ಬರುವಂತಹ ಸಿಚುವೇಶನ್ ನಾವೇ ಮಾಡ್ಕೊಟ್ಟಂಗಾಗುತ್ತೆ. ಆ ಸಿಚುವೇಶನ್ ಆಗ್ಲಿ ಇದು ಆಗ್ಲಿ ಬರ್ದೇ ಇರೋಂಗೆ ನಾವು ನೋಡ್ಕೊಂಡ್ವಿ ಅಂದ್ರೆ ಅಲ್ಲಿ ಯಾವುದೇ ತರಹ ಸಮಸ್ಯೆ ಇರೋದಿಲ್ಲ. ಇಲ್ಲಿ ನಿಮ್ಮ ಮನಸ್ಥಿತಿ ಈ ತರನು ಯೋಚನೆ ಮಾಡುತ್ತೆ, ನನ್ನ ಹಸ್ಬೆಂಡ್ ಇಂದಾಗ್ಲಿ, ನನ್ನ ಹೆಂಡತಿಯಿಂದಾಗ್ಲಿ, ಅಥವಾ ನನ್ನ ಬಾಯ್ ಫ್ರೆಂಡ್ ಇಂದಾಗ್ಲಿ ಯಾವುದೇ ಒಂದು ಸಮಸ್ಯೆ ಬರ್ದೇ ಇರೋಂಗೆ ನಾವು ಕಾಪಾಡ್ಕೋಬೇಕು. ನಮ್ಮ ಮನಸ್ಥಿತಿನ ನಾವು ಕಂಟ್ರೋಲ್ ಮಾಡಿ ಇಟ್ಕೊಂಡು ಏನೂ ಇಲ್ಲದೆ ಇರುವಂತಹ ವ್ಯಕ್ತಿಯ ತಲೆಯಲ್ಲಿ ನಾವೇ ತುಂಬುವುದನ್ನ ಬಿಡ್ಬೇಕು ಅಂತ ಹೇಳಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಪೆಂಟಿಕಲ್ ಕಪ್ಸ್, ಇಲ್ಲಿ ಹೇಗಾಗಿದೆ ಅಂದ್ರೆ, ನೀವು ಇಲ್ಲಿ ಡೌಟ್ ಪಟ್ಟು ತೀರಾ ನಿಮ್ಮ ಮನಸ್ಥಿತಿನ ಎಮೋಷನಲ್ ಆಗಿ, ಅಂದ್ರೆ ನಿಮ್ಮ ಯಾವ ತರ ನಾನು ಬ್ಯಾಲೆನ್ಸ್ ಮಾಡ್ಬೇಕು, ಇವ್ರನ್ನ ನನ್ನ ಕಂಟ್ರೋಲ್ ಹೇಗ್ ತಗೋಬೇಕು, ಇವರು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಇವರು ನನ್ ಬಿಟ್ಟು ಹೋದ್ರು ಅಂದ್ರೆ ನನ್ನ ಲೈಫು ಮುಂದೆ ತುಂಬಾ ಕಷ್ಟ ಆಗುತ್ತೆ. ಈ ತರ ನೀವು ಏನ್ ಮಾಡ್ತಾ ಇದ್ದೀರಾ, ಒಂಥರ ಗ್ರಹಣ ಹಿಡಿದವರ ತರ ನಿಮ್ಮ ಮನಸ್ಸನ್ನ ಗ್ರಹಣದ ತರ ಅಲ್ಲಿ ಒಂಥರ ಹೇಗೆ ಸ್ಟ್ರಕ್ ಆಗಿರುತ್ತಲ್ಲ, ನಾವು ಎಮೋಷನ್ಸ್ ಅಂದ್ರೆ ಈಗ ಅವ್ರು ಮಾಡ್ತಾ ಇರಲ್ಲ, ಬಟ್ ನಾವು ಅವ್ರು ಮಾಡ್ತಾ ಇದಾರೆ ಅನ್ಕೊಂಡು ನಾವೇ ಫುಲ್ ಎಮೋಷನ್ ಸ್ಟ್ರಕ್ ಆಗ್ಬಿಡ್ತೀವಿ.
ಅಂದ್ರೆ ನಮ್ಮ ಹಿಂದೆ ಏನ್ ನಡೀತೈತಿ ಅಂತ ಯೋಚನೆ ಮಾಡಲ್ಲ ನಾವು. ಅಲ್ಲಿ ಆಗದೇ ಇರಲ್ಲ ಅಲ್ಲಿ. ಅಲ್ಲಿ ಏನು ತೊಂದ್ರೆನೇ ಇರಲ್ಲ. ಬಟ್ ನಾವೇನ್ ಮಾಡ್ತೀವಿ, ಅವ್ರ ಮನಸ್ಸನ್ನು ನಾವೇ ಹಾಳು ಮಾಡ್ತೀವಿ, ನಮ್ಮ ಮನಸ್ಥಿತಿನ ನಾವೇ ಹಾಳು ಮಾಡ್ಕೊಂತೀವಿ. ಇಲ್ಲಿ ಗ್ರಹಣ ಹಿಡಿದಿರೋ ತರ ನಮ್ಮ ಮನಸ್ಸನ್ನ ಅಷ್ಟು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ನಮ್ಮ ಪಾರ್ಟ್ನರ್ ಆ ತರ ಇಲ್ವೇ ಇಲ್ಲ. ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾನ ಅವ್ರು. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಅಲ್ಲಿ ಅಷ್ಟೇ, ಇಲ್ಲಿ ಪೆಂಟಿಕಲ್ ಅಲ್ಲಿ ಅಷ್ಟೇ, ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರ ಅವ್ರು. ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದಾರ ಅವ್ರು. ನನ್ನ ಫ್ಯಾಮಿಲಿ ನನ್ನ ಜೊತೆ ಇದೆ, ನಾನು ಚೆನ್ನಾಗಿದ್ದೀನಿ, ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ನನ್ನ ಫ್ಯಾಮಿಲಿಗೆ ಡಿಸಪಾಯಿಂಟ್ಮೆಂಟ್ ಮಾಡೋದ್ ಬೇಡ, ನಾನು ಎಲ್ಲಾ ರೀತಿಯಿಂದನೂ ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿದೆ. ನೀವೇನ್ ಮಾಡ್ತಾ ಇದ್ದೀರಾ, ಅವ್ರ ಹಿಂದೆ ನೀವು ಕೇವಲವಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಯಾವ ತರ, ಅವ್ರು ಇಲ್ವೇ ಇಲ್ಲ, ಇಲ್ಲಿ ನೋ ಅಂತ ತೋರಿಸ್ತಾ ಇದೆ ನೋಡ್ರಿ. ಇಲ್ಲಿ ನೀವು ಅನ್ಕೊಂಡಂಗೆ ಅವ್ರಿಲ್ಲ. ನಿಮಗ್ ನೀವೇ ಕಷ್ಟ ಮಾಡ್ಕೊಂತ ಇದ್ದೀರಾ, ನಿಮ್ ಮನಸ್ಥಿತಿನ ನೀವೇ ಹಾಳು ಮಾಡ್ಕೊಂತ ಇದ್ದೀರಾ. ಇರ್ಬೋದು, ಏನು ಈಗ ಒಬ್ಬ ವ್ಯಕ್ತಿ ಹೊರಗೆ ಹೋಗ್ತಾ ಇದ್ದಾನೆ ಅಂದ್ರೆ 108 ಜನ ಪರಿಚಯ ಆಗಿರ್ತಾರೆ. ಸೋಷಿಯಲ್ ವರ್ಕ್ ಮಾಡ್ತಿರ್ಬೋದು, ಅಥವಾ ಬೇರೆ ಏನೋ ವರ್ಕ್ ಮಾಡ್ತಿರ್ಬೋದು, ಅಥವಾ ಮನೇಲಿ ಇರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೇ ಸಮಸ್ಯೆ ಇರಬಹುದು ಅಲ್ವಾ. ಇದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಇದು ಮಾಡ್ಕೋಬೇಕು. ನಾವು ಅದನ್ನ ಗ್ರಹಣ ಹಿಡಿದಿರೋ ತರ ಅದನ್ನೇ ಹಿಡಿದು ಕೊರ್ದು ಮನೆಯಲ್ಲಿ ಕಿರಿಕಿರಿ ಮಾಡ್ಕೊಳ್ಳೋದಲ್ಲ, ಮನೆಯಲ್ಲಿ ಸಮಸ್ಯೆ ಮಾಡ್ಕೊಳ್ಳೋದಲ್ಲ. ನಾವು ಈಗ ಅಲ್ಲಿ ಅವ್ರ ಕೂಟಗೆ ನೀ ಹಿಂಗ್ ಮಾಡಿದೆ, ನೀ ಯಾಕೆ ಹಿಂಗ್ ಮಾಡಿದೆ, ನೀ ಏನ್ ಮಾಡಿದೆ, ಈ ತರ ನಾವು ಅವ್ರ ಕೂಟ ಜಗಳ ಮಾಡೋದಲ್ಲ. ಅವ್ರು ಚೆನ್ನಾಗೇ ಇರ್ತಾರೆ, ಅವ್ರು ನೀನ್ ಅಷ್ಟೇ ಆ ತರ ಯೋಚನೆ ಮಾಡ್ತಾ ಇರೋದು. ಫುಲ್ ಅವ್ರು ಚೆನ್ನಾಗಿದ್ದಾರೆ, ಅವ್ರೆಲ್ಲ ರೀತಿಯಿಂದಾನು ಚೆನ್ನಾಗಿದ್ದಾರೆ. ನೀವು ಅದನ್ನ ಏನ್ ಮಾಡ್ತಾ ಇದೀರಾ, ಅವ್ರು ಹಂಗಿದ್ದಾರೆ, ಅವ್ರು ಹಿಂಗ್ ಬಿಟ್ಟಾರೆ, ಅವ್ರು ನನಗೆ ಪ್ರೀತಿ ತೋರಿಸ್ತಾ ಇಲ್ಲ, ನನಗೆ ಅದನ್ನ ಕೊಡಿಸ್ತಾ ಇಲ್ಲ, ನನಗೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ, ನನಗೆ ಬಟ್ಟೆ ಕೊಡಿಸ್ತಿದ್ರು, ನನಗೆ ಹೊರ ಕರ್ಕೊಂಡು ಹೋಗ್ತಿದ್ರು, ನನಗೆ ಗೋಧಿ ಮಂಜೂರಿ ತಿನ್ನಿಸ್ತಾ ಇದ್ರು, ನನಗೆ ಏನೆಲ್ಲಾ ಕೊಡ್ತಾ ಇದ್ರು. ಈಗ ಅದೆಲ್ಲ ಕಡಿಮೆ ಆಗಿದೆ. ಕಡಿಮೆ ಆಗಿರ್ಬೋದು. ಯಾಕೆ ಕಡಿಮೆ ಆಗಿದೆ, ಕೂತು ಯೋಚನೆ ಮಾಡಿ. ಯಾಕೆಂದ್ರೆ ಈಗ ಅದು ಕಡಿಮೆ ಆಗಿದೆ ಅಂದಾಗ ನಮ್ಮಿಂದನೂ ಅವ್ರು ಏನೋ ತಪ್ಪಾಗಿರ್ಬಹುದು, ನಾವು ಅವ್ರಿಗೆ ಪ್ರೀತಿ ಕೊಡೋದ್ರಿಂದ ಕಡಿಮೆ ಆಗಿರಬಹುದು. ನಾವು ಅವ್ರಿಗೆ ಚೆನ್ನಾಗಿ ಪ್ರೀತಿ ತೋರಿಸಿದ್ರೆ ಅವರು ನಮಗೆ ಪ್ರೀತಿ ತೋರಿಸಬಹುದು. ಅಥವಾ ಅವರ ಕೆಲಸದ ಬ್ಯುಸಿಯಲ್ಲಿ ನಿಮ್ಮನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಿರ್ಬೋದು. ಮನೆಗ್ ಬರ್ತೀನಿ, ಇರ್ತಾರಲ್ಲ, ಅಥವಾ ನಮ್ ರಿಲೇಶನ್ಶಿಪ್ ಅಲ್ಲಿ ಹೋಗಿ ಮಾತಾಡ್ತೀನಲ್ಲ, ಅಥವಾ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ನಿಮ್ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ಥಿಂಕಿಂಗ್ ಏನಾಗಿರ್ತಪ್ಪ ಅಂದ್ರೆ ಬಾಂಡ್ ಆಗಿ ಯೋಚನೆ ಮಾಡ್ಬೇಕು. ನಾವು ಏನೋ ಒಂದು ಯೋಚನೆ ಮಾಡ್ತಾ ಇದೀವಿ ಅಂದ್ರೂ ಆಯ್ತು, ಅಲ್ಲಿ ಇರ್ತಾರೆ ಅನ್ನೋ ರೀತಿ ಯೋಚನೆ ಮಾಡ್ಬೇಕು. ನೀವೇ ಗ್ರಹಣ ಹಿಡಿದಿರೋ ತರ ಮನಸ್ಥಿತಿನ ಮಾಡ್ಕೊಳ್ಳೋದು ಅಲ್ಲ. ಇಲ್ಲಿ 6 ಆಫ್ ಸೋರ್ಸ್ ಬಂದಿದೆ. ಇಲ್ಲಿ ನೀವು ತುಂಬಾನೇ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ಬೇಕು. ನಿಮ್ಮ ಮನಸ್ಥಿತಿನ ನೀವೇ ಬದಲಾವಣೆ ಮಾಡ್ಕೋಬೇಕು. ನಿಮ್ಮನ್ನ ನೀವೇ ಬದಲಾವಣೆ ರೀತಿಯಲ್ಲಿ ಮೂವ್ ಆಗ್ಬೇಕು. ಆಮೇಲೆ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ ಬಾಯ್ ಫ್ರೆಂಡ್ ಆಗಿರ್ಬೋದು, ಅಥವಾ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಆತರ ನಿಮ್ಮಲ್ಲಿರುವಂತಹ ಮನಸ್ಥಿತಿನ, ಡೌಟ್ ಅನ್ನ ಚೇಂಜ್ ಮಾಡ್ಕೊಂಡು ಅವ್ರ ಜೊತೆ ನೀವು ಮೂವ್ ಆಗ್ಬೇಕು. ನಿಮ್ಮಲ್ಲಿರುವಂತಹ ನೆಗೆಟಿವ್ ಥಿಂಕಿಂಗ್ ನ ಬಿಟ್ಟು, ಡೌಟ್ಸ್ ಅನ್ನು ಬಿಟ್ಟು, ನೀವು ಅವ್ರ ಜೊತೆ ಚೆನ್ನಾಗಾದ್ರೆ ನಿಮ್ಮ ರಿಲೇಶನ್ಶಿಪ್ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಈಗ ನಾವೇ ಚೇಂಜ್ ಆಗ್ಲಿಲ್ಲ ಅಂದ್ರೆ, ಅವ್ರನ್ನ ಚೇಂಜ್ ಮಾಡಕ್ ಹೋದ್ವಿ ಅಂದ್ರೆ ನಾವು ಹಾಳಾಗ್ತೀವಿ. ಈಗ ಇಲ್ಲಿ ಹೇಳ್ತಾ ಇರೋದಷ್ಟೇ, ನಿಮ್ಮ ಮನಸ್ಥಿತಿ ನೀವೇ ಹಾಳು ಮಾಡ್ಕೊಂಡಿದ್ದೀರಾ. ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಅವರೆಲ್ಲ ಎಲ್ಲ ರೀತಿಯಿಂದನೂ ಚೆನ್ನಾಗೇ ಇದ್ದಾರೆ. ಅವ್ರ ಮನ್ಸಲ್ಲಿ ಏನಿಲ್ಲ. ಅವ್ರ ಕೆಲ್ಸ ಆಯ್ತಾ, ಅವ್ರ ಮನೆ ಆಯ್ತಾ, ಮಕ್ಳಾಯ್ತಾ, ಮರಿ ಆಯ್ತಾ, ಅಥವಾ ನಿಮ್ಮ ಜೊತೆ ಇರ್ಬೋದಾ, ಈ ತರ ಅವ್ರು ಆರಾಮಾಗೇ ಇದ್ದಾರೆ. ಅವ್ರು ಯಾವುದೇ ರೀತಿಯಿಂದ ಯೋಚನೆ ಮಾಡ್ತಾ ಇಲ್ಲ. ನೀವು ಅವ್ರ ಬಗ್ಗೆ ಯೋಚನೆ ಮಾಡಿ 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 ಏನಾಗ್ತಾ ಇದೆ ಅಂದ್ರೆ, ನಿಮ್ಮ ರಿಲೇಶನ್ಶಿಪ್ ಅನ್ನ ನೀವೇ ಹಾಳು ಮಾಡ್ಕೋತಾ ಇದ್ದೀರಾ. ನಿಮ್ಮ ಮನಸ್ಸನ್ನ ನೀವೇ ಚೇಂಜ್ ಮಾಡ್ಕೊಂಡು ನೀವು ಅದರಲ್ಲಿ ಮೂವ್ ಆನ್ ಆದ್ರಿ ಅಂದ್ರೆ, ಅವ್ರ ಜೊತೆ ನೀವು ಪ್ರೀತಿಯಿಂದ ಇದ್ರಿ ಅಂದ್ರೆ, ಅವರು ನಿಮ್ಮನ್ನ ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ನಿಮಗೆ ಹೆಚ್ಚಿನ ಲಕ್ಸುರಿ ಕೊಡ್ತಾರೆ, ನಿಮಗೆ ಪ್ರೀತಿ ಕೊಡ್ತಾರೆ, ನಿಮಗೆ ವಿಶ್ವಾಸ ಕೊಡ್ತಾರೆ. ಇದು 6 ನಂಬರ್ ಅಂದ್ರೆ ಫ್ಯಾಮಿಲಿ ನಂಬರ್. ಅಂದ್ರೆ ಫ್ಯಾಮಿಲಿ ಬಾಂಡಿಂಗ್ ಹೇಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹೆಚ್ಚು ಹೆಚ್ಚು ಪ್ರೀತಿ ತಗೋಬಹುದು ನೀವು. ಅವರಿಂದ ನೀವು ಇನ್ನೂ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ಬೋದು. ನೀವು ಅವ್ರ ಬಗ್ಗೆ ನೀವು ಸುಮ್ನೆ ಅನುಮಾನ ಪಡೋದ್ರಿಂದ ಏನೂ ಅರ್ಥ ಇಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ಇಲ್ವೇ ಇಲ್ಲ. ನೀವೇ ಥಿಂಕಿಂಗ್ ಮಾಡ್ತಾ ಇರೋದು, ನೀವೇ ಅದನ್ನ ಆ ಮನಸ್ಥಿತಿನ ಹಾಳು ಮಾಡ್ಕೋತಾ ಇರೋದು. ನೀವು ಅದನ್ನೆಲ್ಲ ಬಿಟ್ಟು, ಆ ಅನುಮಾನ ಅನ್ನೋದನ್ನ ಬಿಟ್ಟು ಅವ್ರ ಜೊತೆ ಮೂವ್ ಆನ್ ಆದ್ರಿ ಅಂದ್ರೆ ನಿಮ್ಮ ಲೈಫ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ.
ಲಕ್ಸುರಿ ಲೈಫ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬಹುದು. ನಿಮಗೆ ಬೇಕಾದ್ ತಗೋಬಹುದು, ನೀವು ಬೇಕಾದ ಊಟ ಮಾಡ್ಬೋದು, ಬೇಕಾದಂಗೆ ಇರ್ಬೋದು. ಅವರೆಲ್ಲ ಚೆನ್ನಾಗಿ ನೀವು ಅವ್ರ ಜೊತೆ ಚೆನ್ನಾಗಿದ್ರೆ ಅಂದ್ರೆ ನೀವು ಅವ್ರ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡಿದ್ರಿ ಅಂದ್ರೆ ನೀವು ಇನ್ನೂ ಚೆನ್ನಾಗೇ ಇರ್ತೀರಾ. ಇನ್ನು ಸೂಪರ್ ಅಂದ್ರೆ ಸ್ಟ್ರಾಂಗ್ ಆಗಿ ನಿಮ್ಮ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ನೀವು ನೀವು ಅವರ ಬೆನ್ನ ಹಿಂದೆ ಏನೋ ನಡೀಲು, ನಿಮ್ಮ ಬೆನ್ನ ಹಿಂದೆ ಏನೇ ನಡೀಲಿ, ನಿಮ್ಮ ಮನಸ್ಥಿತಿನ ನೀವು ಕಂಟ್ರೋಲ್ ಇಟ್ಕೋಬೇಕು. ಏನೇ ಇರಬಹುದು ಅದು ಇದ್ರೂ ಅದನ್ನ ನಾವು ಕುಲಂಕುಷವಾಗಿ ಕೂತು ಯೋಚನೆ ಮಾಡ್ಬೇಕು. ಸುಮ್ನೆ ಅನುಮಾನ ಪಟ್ಟು ಅವ್ರ ಜೊತೆ ಜಗಳ ಮಾಡೋದಾಗ್ಲಿ, ಅವ್ರ ಹತ್ರ ಕಿರಿಕಿರಿ ಮಾಡ್ಕೊಳ್ಳೋದಾಗ್ಲಿ ಮಾಡೋದ್ರಿಂದ ನಿಮಗೆ ಯಾವುದೇ ತರಹ ಪರಿಹಾರ ಸಿಗೋದಿಲ್ಲ. ಅವರು ನಿಮ್ಮ ಬಗ್ಗೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ. ನನ್ನ ಫ್ಯಾಮಿಲಿ ನನ್ನ ಜೊತೆ ಚೆನ್ನಾಗಿರ್ಬೇಕು, ನಾನು ಅವ್ರ ಜೊತೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳಿ ಅವ್ರ ಮನಸ್ಥಿತಿ ಇರುವಾಗ ಅವರ ಕೆಲಸದ ಒತ್ತಡ ಇರಬಹುದು, ಅಥವಾ ಅವ್ರು ಏನೇ ಒಂದು ಸಮಸ್ಯೆಯಲ್ಲಿ ಇರ್ಬೋದು. ಅವರು ನಿಮ್ಮ ಹತ್ರ ಹೇಳ್ಕೊಳಕ್ ಆಗದೆ ಇರೋಂಥದ್ರಲ್ಲಿ ಏನೋ ಸಿಚುವೇಶನ್ ಅವರ ಮನಸ್ಸಲ್ಲಿ ಇರಬಹುದು. ಅದನ್ನ ನಿಮ್ಮ ಹತ್ರ ಹೇಳ್ಕೊಳ್ದೆ ಇರ್ಬೋದು. ನೀವ್ ಏನ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಂತ ಇದ್ರ. ಅವ್ರು ನನಗೆ ಯಾಕೋ ಪ್ರೀತಿ ತೋರಿಸ್ತಾ ಇಲ್ಲ, ಅವ್ರು ನನಗೆ ಏನೋ ಮಾಡ್ತಾ ಇಲ್ಲ, ಏನಾಗಿದೆ, ಯಾಕೆ, ಹೇಗೆ, ಈ ತರ 8 ಕ್ವಶನ್ ಮಾಡ್ಕೊಂಡು ನಿಮ್ಮ ಮನಸ್ಸನ್ನು ನೀವು ಗ್ರಹಣ ಹಿಡ್ದಿರೋ ತರ ಆ ಮನಸ್ಸನ್ನ ಹಾಳು ಮಾಡ್ಕೊಂಡಿದ್ದೀರಾ. ಅದರಿಂದ ಹೊರಗೆ ಬಂದು ನೀವು ಅವ್ರ ಜೊತೆ ಮೂವ್ ಆನ್ ಆದ್ರಿ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಸೂಪರ್ ಆಗಿರುತ್ತೆ. ಇಲ್ಲಿ ಸಹಿತ ಲವರ್ಸ್ ಕಾರ್ಡ್, ವಂಡರ್ಫುಲ್. ಇದು ಲವರ್ಸ್ ಕಾರ್ಡ್ ನ ಹೇಳಿಲ್ಲ, ಇಲ್ಲಿ ಫ್ಯಾಮಿಲಿ ಕಾರ್ಡ್ 6 ಫ್ಯಾಮಿಲಿ ಕಾರ್ಡ್, ಇಲ್ಲಿ ಸಹಿತ 6 ಫ್ಯಾಮಿಲಿ ಕಾರ್ಡ್ ಅಂತ ಬಂದಿದೆ. ನೀವು ಇಲ್ಲಿ ಯೋಚನೆ, ಅಲ್ಲಿ ಯೂನಿವರ್ಸ್ ನಿಮಗೆ ಎಲ್ಲಾನು ಕೊಟ್ಟಿದ್ದಾರೆ, ಬಟ್ ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವೇ ಕೆಟ್ಟ ಮನಸ್ಥಿತಿನ ಇದು ಮಾಡ್ಕೊಂಡಿರ. ನಿಮ್ಮ ವ್ಯಕ್ತಿಯಲ್ಲಿ ಯಾವುದೇ ತರಹ ಸುಳ್ಳಿಲ್ಲ, ಮೋಸ ಇಲ್ಲ. ನಿಮ್ಮ ಜೊತೆ ತುಂಬಾನೇ ಚೆನ್ನಾಗಿ ಇರೋಕೆ ಇಷ್ಟಪಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಟ್ರಾನ್ಸ್ಫರೇಷನ್ ಕಾಣ್ತಾ ಇದೆ. ಅಂದ್ರೆ ಇಲ್ಲಿ ನಿಮ್ಮ ಸೆಕ್ಸುವಲ್ ವಿಚಾರವಾಗಿ ಆಗಿರ್ಬೋದು, ನಿಮ್ಮ ಫ್ಯಾಷನ್ ಆಗಿರ್ಬೋದು, ನಿಮ್ಮ ಡಿಸೈರ್ ಆಗಿರ್ಬೋದು, ನಿಮ್ಮ ಡೀಪ್ ಲವ್ ಆಗಿರ್ಬೋದು, ನೀವು ಚಾಯ್ಸ್ ಮಾಡ್ಕೊಂತ ಇರೋಂತಹ ವ್ಯಕ್ತಿ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ. ನೀವು ಹೊಂದಾಣಿಕೆ ತುಂಬಾ ಚೆನ್ನಾಗಿದೆ. ಬಟ್ ನೀವು ನಿಮ್ಮ ಮನಸ್ಥಿತಿನ ನೀವೇ ಹಾಳು ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನೋದನ್ನ ಬಿಟ್ರೆ ಇನ್ನು ಯಾವ ಸಮಸ್ಯೆನೂ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇಲ್ಲ. ಯಾವ ಥರ್ಡ್ ಪಾರ್ಟಿನೂ ನಿಮ್ಮ ಜೊತೆ, ನಿಮ್ಮ ವ್ಯಕ್ತಿಯ ಜೊತೆ ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಎಸ್ ಅಂತ ಕೌತಾ ಇದೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರು ಥರ್ಡ್ ಪಾರ್ಟಿಗಳು ಇಲ್ಲ. ಇದ್ರೂ ಸಹಿತ ನೀವು ಅವರ ಜೊತೆ ಯಾವ ರೀತಿ ಮೂವ್ ಆನ್ ಆಗ್ಬೇಕು ಅನ್ನೋದನ್ನ ನೀವು ಥಿಂಕ್ ಮಾಡಿ. ಯಾಕಂದ್ರೆ ಇದ್ರು ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ ಎಲ್ಲರೂ ಒಂದೇ ತರ ಇರಕ್ಕಾಗಲ್ಲ. ಈಗ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮಾತಾಡ್ತಾ ಇರುತ್ತೇವೆ, ಅಥವಾ ನಾವೇ ಅವ್ರ ಮೇಲೆ ಡೌಟ್ ಪಟ್ಟು ಅವ್ರ ಮೇಲೆ ಅವರಿಗೆ ತಲೆಯಲ್ಲಿ ಇಲ್ಲದೆ ಇರೋದನ್ನ ನಾವೇ ಅವರಿಗೆ ಬಿಟ್ಕೊಟ್ಟಂಗೆ. ಇಲ್ಲಿ ನಿಮ್ಮ ಹೊಂದಾಣಿಕೆ ತುಂಬಾ ಚೆನ್ನಾಗಿದೆ. ಯೂನಿವರ್ಸ್ ಸಹಾಯ ಇದೆ. ಯಾಕೆಂದ್ರೆ ಇಲ್ಲಿ ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಲವ್ ಮ್ಯಾರೇಜಿಗೆ ಏನಾದ್ರು ಇದು ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ ಇಬ್ರು ಪ್ರೀತಿ ಮಾಡ್ತಾ ಇದ್ರ, ನೀವು ಇಬ್ರು ಪ್ರೀತಿ ಮಾಡ್ತಾ ಇದ್ರ, ನಿಮ್ಮ ಹೊಂದಾಣಿಕೆ ನೋಡಿ ಅವರೇ ನಿಮಗೆ ಮದುವೆ ಮಾಡಿರ್ಬೋದು, ಅಥವಾ ಯೂನಿವರ್ಸ್ ನಿಮಗೆ ಮದುವೆ ಮಾಡಿಸಿರ್ಬೋದು, ಅಥವಾ ಯೂನಿವರ್ಸ್ ಬ್ಲೆಸ್ಸಿಂಗ್ ಸಹಿತ ನಿಮಗೆ ಇರಬಹುದು. ಎಲ್ಲ ತರದಲ್ಲೂ ನಿಮಗೆ ಸಪೋರ್ಟ್ ಇರೋದ್ರಿಂದ ನಿಮಗೆ ಈ ಸಿಚುವೇಶನ್ ನಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದಿಲ್ಲ. ನೀವು ಇಬ್ರು ಹೊಂದಾಣಿಕೆಯಿಂದ ಇದ್ರಿ ಅಂದ್ರೆ ಮುಂದಿನ ರಿಲೇಶನ್ಶಿಪ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ಇವತ್ತಿನ ರೀಡಿಂಗ್. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಕಮೆಂಟ್ ಮುಖಾಂತರ ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್.